ಅಂತೂ ಇಂತೂ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಭೈರತಿ ರಣಗಲ್ ಇವತ್ತು ಚಿತ್ರಮಂದಿರಕ್ಕೆ ಲಗ್ಗೆಟ್ಟಿದೆ. ಅಂದರೆ ನವೆಂಬರ್ 15ಕ್ಕೆ. ಸೊ ಏನಿದೆ ಈ ಮೂವಿಯಲ್ಲಿ ಭೈರತಿ ರಣಗಲ್? ಸೊ ಮಫ್ತಿಗಿಂತ ಚೆನ್ನಾಗಿದೆಯಾ ಈ ಮೂವಿ? ಮಫ್ತಿ ಮೀರಿಸ್ತಿದೆಯಾ ಅಥವಾ ಮಫ್ತಿಗಿಂತ ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತಾ? ಈ ಎಲ್ಲ ವಿಷಯಗಳನ್ನ ನೋಡ್ತಾ ಹೋಗೋಣ ಈ ನಮ್ಮ ವಿಡಿಯೋಲ್ಲಿ. ವೆಲ್ಕಮ್ ಟು ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಿರತಕ್ಕಂಥ ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದವರು ನಮ್ಮ ಗೀತಾ ಶಿವರಾಜ್ ಕುಮಾರ್ ಆಗಿದ್ದರೆ, ಈ ಚಿತ್ರದ ಚಿತ್ರಕಥೆ ಮತ್ತು ನಿರ್ದೇಶನ ಮಾಡಿದವರು ನರ್ತನ್ ಬಗ್ಗೆ ನಾವು ಇವತ್ತೇನು ಹೊಸದಾಗಿ ಮಾತಾಡಬೇಕಾಗಿಲ್ಲ. ಮಫ್ತಿ ಅಂತ ಒಂದು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ಕನ್ನಡ ಇಂಡಸ್ಟ್ರಿಗೆ ಕೊಡುಗೆಯಾಗಿ ಕೊಟ್ಟಂತಹ ಹೆಮ್ಮೆ ನರ್ತನ್ ಅವ್ರಿಗಿದೆ. ಫಸ್ಟ್ ಟೈಮ್ ಶಿವಣ್ಣ ಅವ್ರನ್ನ ಒಂದು ವಿಭಿನ್ನ ರೀತಿಯಲ್ಲಿ ತೆರೆ ಮೇಲೆ ತೋರಿಸಿ 100/100 ಸ್ಕೋರ್ ಮಾಡಿದವರು ನರ್ತನ್. ಹೀಗಾಗಿಯೇ ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲಿ ಒಂದು ಕುತೂಹಲ ಶುರುವಾಗಿದ್ದು ನರ್ತನ್ ಅವರ ಮುಂದಿನ ಸಿನಿಮಾ ಯಾವುದು. ಸೊ ಅಲ್ಲೇ ಶುರುವಾಗಿದ್ದು ಪ್ರೀಕ್ವೆಲ್ ಆಫ್ ಮಫ್ತಿ. ಇವತ್ತು ಮುಂಜಾನೆ ಫ್ಯಾನ್ಸ್ಗಳಿಗೋಸ್ಕರ ಅರೇಂಜ್ ಮಾಡಿದಂತಹ ಒಂದು ಸ್ಪೆಷಲ್ ಫ್ಯಾನ್ ಶೋ ಅಲ್ಲಿ ಈ ಚಿತ್ರ ನೋಡೋದು ಒಂದು ಹಬ್ಬ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ವಿಭಿನ್ನ ಚಿತ್ರಕಥಾ ಅಂತರವನ್ನು ಹೊಂದಿರತಕ್ಕಂಥ ಈ ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಮಫ್ತಿ ಸಿನಿಮಾದ ಶಿವಣ್ಣ ಅವರ ಒಂದು ಪಾತ್ರ ಸಿನಿಪ್ರಿಯರಿಗೆ ಸಖತ್ತಾಗೇ ಇಷ್ಟ ಆಗಿತ್ತು. ಶಿವಣ್ಣ ಅವರ ಒಂದು ಮ್ಯಾನರಿಸಮ್ ಆಗಿರ್ಬೋದು, ಲಾಂಗ್ ಹಿಡಿಯುವಂಥ ಒಂದು ಸ್ಟೈಲ್ ಆಗಿರಬಹುದು, ಹಾಗೂ ಶಿವಣ್ಣ ಅವರ ಒಂದು ಲುಕ್ಗೆ ಸಪ್ರೇಟ್ ಆದಂತಹ ಫ್ಯಾನ್ ಬೇಸ್ ಕೂಡ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಜೈಲರ್ ಸಿನಿಮಾದಲ್ಲಿ ಶಿವಣ್ಣ ಅವರ ಒಂದು ಕ್ಯಾಮಿಯೋ ರೋಲನ್ನು ನೋಡಿ ಇಡೀ ಜಗತ್ತೇ ಶಬಾಸ್ ಅಂದಿತ್ತು. ನಾರ್ತ್ ಇಂಡಿಯಾದಿಂದ ಕೂಡ ಹಲವಾರು ಜನರು ಶಿವಣ್ಣ ಅವರಿಗೆ ಫ್ಯಾನ್ಸ್ ಕೂಡ ಆದರು. ಈಗ ಅದೇ ಒಂದು ಖಡಕ್ ಲುಕ್ಕನ್ನು ಇಟ್ಕೊಂಡು ಭೈರತಿ ರಣಗಲ್ ರೂಪದಲ್ಲಿ ಬಂದಿದ್ದಾರೆ. ಇಂದು ಬೆಳಗ್ಗೆ ಮೊದಲ ಶೋನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ ಅಭಿಮಾನಿಗಳು ಶಿವಣ್ಣ ಚಿತ್ರ ಇರುವ ಬಾವುಟ ಹಾಗೂ ಫೋಟೋ ಹಿಡಿದು ಶಿಳ್ಳೆ ಚಪ್ಪಾಳೆಯನ್ನು ಹೊಡೆದಿದ್ದಾರೆ. ಇನ್ನು ಈ ಒಂದು ಚಿತ್ರದಲ್ಲಿ ಶಿವಣ್ಣ ಅವರ ಒಂದು ಎಂಟ್ರಿಯನ್ನು ತುಂಬಾ ಕದರಾಗಿ ತೋರಿಸಿದ್ದಾರೆ. ನರ್ತನ್ ಅವರ ಸ್ಪೆಷಲ್ ಟ್ಯಾಲೆಂಟ್ ಏನಂದರೆ, ಶಿವಣ್ಣ ಅವ್ರನ್ನ ದೊಡ್ಡ ಪರದೆ ಮೇಲೆ ಯಾವ ರೀತಿ ತೋರಿಸ್ಬೇಕು, ಅವ್ರ ಲುಕ್ ಆಗಿರ್ಬೋದು, ಅವ್ರ ಮ್ಯಾನರಿಸಮ್ ಆಗಿರ್ಬೋದು, ಅವ್ರ ಸ್ಟೈಲ್, ಅವ್ರ ಆ್ಯಟಿಟ್ಯೂಡ್ ಮತ್ತು ಅವ್ರ ಕಣ್ಣುಗಳು. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೆಷಲ್ ಕಣ್ಣುಗಳಿರೋದು ನಮ್ಮ ಉಪೇಂದ್ರ ಬಿಟ್ಟರೆ ಶಿವರಾಜ್ ಕುಮಾರ್ಗೆ ಅನಿಸುತ್ತೆ. ಅದಕ್ಕೆ ಉಪೇಂದ್ರ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಶಿವಣ್ಣ ನಿಮ್ಮ ಕಣ್ಣಂದ್ರೆ ನಮ್ಗೆ ಇಷ್ಟ ಅಂತ. ಸೊ ಅದೇನ ಉಪೇಂದ್ರ ಅವರು ಓಮ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ಅದಾದಮೇಲೆ ಜೋಗಿ ಆಗಿರ್ಬೋದು, ಮಫ್ತಿ ಆಗಿರ್ಬೋದು, ಮತ್ತು ಜೈಲರ್ ಆಗಿರ್ಬೋದು. ಈಗ ಇವೆಲ್ಲ ವಿಷಯಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ಭೈರತಿ ರಣಗಲ್ ಸಿನಿಮಾದಲ್ಲಿ. ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದ್ಬಿಟ್ಟು ನಮ್ಮ ರವಿ ಬಸ್ರೂರವ್ರು ಮಾಡಿರೋದು. ಸೊ ಈ ಚಿತ್ರದಲ್ಲಿ ಅದೇ ಹೈಲೈಟ್ ಅಂತ ಹೇಳ್ಬೋದು. ಅಲ್ಲಲ್ಲಿ ಎಲಿವೇಷನ್ಸ್ ಆಗಿರ್ಬೋದು, ಫೈಟ್ ಸೀನ್ಸ್ ಆಗಿರ್ಬೋದು, ಇಂಟರ್ವಲ್ಗಿಂತ ಮುಂಚೆ ಬರೋ ಒಂದು ಫೈಟ್ ಸೀಕ್ವೆನ್ಸ್ ಅಂತೂ ವಾವ್, ದಿ ಬೆಸ್ಟ್ ಅಂತ ಹೇಳ್ಬೋದು. ಈ ಚಿತ್ರದ DOP ನವೀನ್ ಕುಮಾರ್ ಅವರು ತಮ್ಮ ಕ್ಯಾಮರಾ ಕೈಚಳಕವನ್ನು ಚಿತ್ರದುದ್ದಕ್ಕೂ ಪ್ರತಿಯೊಂದು ಫ್ರೇಮ್ನಲ್ಲೂ ಅದ್ಭುತವಾಗಿ ಸೆರೆಹಿಡಿದಿದ್ದಾರೆ. ಇನ್ನು ನಮ್ಮೆಲ್ಲರಿಗೂ ಸಪ್ತಸಾಗರದ ಆಚೆಯಲ್ಲೋ ಚಿತ್ರದಿಂದ ಚಿರಪರಿಚಿತರಾದಂತಹ ರುಕ್ಮಿಣಿ ವಸಂತ್ ಅವರು ಭೈರತಿ ರಣಗಲ್ಗೆ ಜೋಡಿಯಾಗಿದ್ದಾರೆ. ಇದಲ್ಲದೆ ಛಾಯಾ ಸಿಂಗ್, ದೇವರಾಜ್, ಮಧು ಗುರುಸ್ವಾಮಿ, ಬಾಬು ಹಿರಣ್ಣಯ್ಯ, ರಾಹುಲ್ ಬೋಸ್ ಮತ್ತು ಅವಿನಾಶ್ ಅವರನ್ನು ನಾವು ಮುಖ್ಯ ಭೂಮಿಕೆಯಲ್ಲಿ ಕಾಣಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಚಿತ್ರ ಅದ್ಭುತ ಅಂತಲೇ ಹೇಳ್ಬೋದು. ಎಲ್ಲ ಕಲಾವಿದರು ತಮಗೆ ಸಿಕ್ಕಂತಹ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇನ್ನು ಈ ಚಿತ್ರದ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಗೀತ, ಕ್ಯಾಮ್ರಾ ವರ್ಕ್ ಈ ಚಿತ್ರದ ಹೈಲೈಟ್ ಅಂತ ಹೇಳ್ಬೋದು. ಎಲಿವೇಷನ್ ಮಾಸ್ಟರ್ ರವಿ ಬಸ್ರೂರವರ ಮ್ಯಾಜಿಕ್ಕನ್ನು ನೀವು ಚಿತ್ರಮಂದಿರದಲ್ಲೇ ಬಂದು ನೋಡಬೇಕಾಗತ್ತೆ. ಇನ್ನು ಪ್ರೀ ಇಂಟರ್ವಲ್ ಫೈಟ್ ಸೀನ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಚಿತ್ರದ ಪ್ರತಿಯೊಂದು BGMs ಆಗಿರ್ಬೋದು ಮತ್ತು ಫೈಟ್ ಸೀನ್ಸ್ ಗೂಸ್ ಬಂಪ್ಸ್ ತರಿಸುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಈ ಚಿತ್ರದ ಅದ್ಭುತ ಅಂದರೆ ಕ್ಲೈಮ್ಯಾಕ್ಸ್, ಲಾಸ್ಟ್ 20 ಮಿನಿಟ್ಸ್ ಅಂತೂ ನೀವು ಮಿಸ್ ಮಾಡಿಕೊಳ್ಳೇಬೇಡಿ. ಇದೊಂದು ಪಕ್ಕಾ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಮೂವಿ. ಸೊ ನೀವೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆಗೆ ಕೂತು ಎಂಜಾಯ್ ಮಾಡ್ಬೋದಾದಂತಹ ವೀಕೆಂಡ್ ಮೂವಿ ಇದಾಗಿರುತ್ತೆ. ಸೊ ಮಫ್ತಿ ಜೊತೆ ಕಂಪೇರ್ ಮಾಡಿದರೆ ಮಫ್ತಿಯನ್ನು ಮೀರಿಸುವಂತಹ ಚಿತ್ರ ಭೈರತಿ ರಣಗಲ್ ಆಗಿದೆ. ಸೊ ನೀವೆಲ್ಲರೂ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ವೀಕ್ಷಿಸಿ ನಿಮ್ಮ ಕಮೆಂಟ್ಸನ್ನು ನಮಗೆ ತಿಳಿಸಿ. ಥ್ಯಾಂಕ್ ಯು.